ಓಂ ಶ್ರೀ ಗುರುಭ್ಯೋ ನಮಃ. ಶಂಖಗಳ ಮಹಿಮೆ. ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನ ಮಾಡುವಾಗ ವಿಷ ಹಾಗೂ ಅಮೃತ ಉದ್ಭವವಾಗುವ ಸಮಯದಲ್ಲಿ ಲಕ್ಷ್ಮಿ ಮತ್ತು ಶಂಖ ಉದ್ಭವವಾಯಿತೆಂದು ಪುರಾಣಗಳಿಂದ ತಿಳಿಯಲ್ಪಡುತ್ತದೆ. ಸಮುದ್ರದಲ್ಲಿ ಆವಿರ್ಭವಿಸಿದ ಶಂಖಕ್ಕೆ ಜಗನ್ಮಾತೆ ಲಕ್ಷ್ಮಿಯ ಸಹೋದರ ಎಂದು ಕೂಡ ಕರೆಯುತ್ತಾರೆ. ನಮ್ಮ ಆಧ್ಯಾತ್ಮಿಕ ಆಚರಣೆಯಲ್ಲಿ ಶಂಖಕ್ಕೆ ಪ್ರಮುಖ ಸ್ಥಾನವಿದೆ. 14 ರತ್ನಗಳಲ್ಲಿ ಶಂಖವೂ ಕೂಡ ಒಂದು ಎನ್ನಲಾಗಿದೆ. ಶಂಖದಲ್ಲಿ ಸದಾ ದೇವಿ ಶಕ್ತಿ ಸನ್ನಿಹಿತವಾಗುತ್ತದೆ. ಹಾಗಾಗಿ ಭಗವಂತನಿಗೂ ಶಂಖಕ್ಕೂ ಭಾವಮೈದನರ ಸಂಬಂಧ. ದೇವರ ಪೂಜೆಯಲ್ಲಿ ಶಂಖಕ್ಕೆ ಅಗ್ರಸ್ಥಾನ. ಶಂಖವು ಭಿನ್ನವಾಗಿರಬಾರದು. ಶಂಖವನ್ನು ಬಹಳ ಸ್ವಚ್ಛವಾಗಿರುವ ಜಾಗದಲ್ಲಿ, ಅಂದರೆ ದೇವರ ಸನಿಹದಲ್ಲೇ ಇಟ್ಟಿರಬೇಕು. ಅಪಾರ ಮಹಿಮೆಯುಳ್ಳ ಶಂಖ ಯಾವಾಗಲೂ ಪರಿಶುದ್ಧವಾಗಿರುವುದು ವಿಶೇಷ. ಶಂಖದ ಮಧ್ಯದಲ್ಲಿ ವರುಣ, ಅಗ್ರದಲ್ಲಿ ಗಂಗಾ ಸರಸ್ವತಿ ಮಾತೆ, ಶಂಖದ ಬೆನ್ನಿನಲ್ಲಿ ಪ್ರಜಾಪತಿ, ಸಮಗ್ರದಲ್ಲಿ ಸೂರ್ಯ ಚಂದ್ರರು. ಸಕಲ ತೀರ್ಥಗಳ ಸನ್ನಿಧಾನವೇ ಶಂಖದಲ್ಲಿದೆ. ಇಂತಹ ಸರ್ವಶ್ರೇಷ್ಠವಾದ ಶಂಖವನ್ನು ನಿತ್ಯ ಪೂಜಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸಲಿದೆ. ದೇವರ ಪೂಜೆಯಲ್ಲಿ ಸಾಲಿಗ್ರಾಮದ ಅಭಿಷೇಕಕ್ಕೆ ಉಪಯೋಗಿಸುವ ಶಂಖಕ್ಕೆ ಬಂಗಾರ ಅಥವಾ ಬೆಳ್ಳಿಯ ಕಟ್ಟು ಹಾಕಿರಬೇಕು. ಶಂಖ ಅಭಿಷೇಕ ಮತ್ತು ಅರ್ಘ್ಯಕ್ಕೆ ಉಪಯೋಗಿಸುವುದಾಗಿದೆ. ಜಗದೊಡೆಯನಾದ ಶ್ರೀ ಲಕ್ಷ್ಮೀನಾರಾಯಣ ಸದಾ ಕೈಯಲ್ಲಿ ಶಂಖ ಧರಿಸಿಕೊಂಡು ಶಂಖಕ್ಕೆ ವಿಶಿಷ್ಟ ಸ್ಥಾನವನ್ನು ನೀಡಿದೆ. ಶಂಖದಲ್ಲಿ ಶುದ್ಧವಾದ ನೀರು ತುಂಬಿ ಅದರ ಜೊತೆ ತುಳಸಿ ದಳವಿರಿಸಿ ಪೂಜಿಸಬೇಕು. ಸಾಲಿಗ್ರಾಮಕ್ಕೆ ಶುದ್ಧವಾದ ನೀರು ಶಂಖದೊಂದಿಗೆ ತುಳಸಿ ಇರಿಸಿಕೊಂಡು ಅಭಿಷೇಕ ಮಾಡಿದ ತೀರ್ಥವನ್ನು ಸೇವಿಸಿದರೆ ಸರ್ವ ತೀರ್ಥ ಸ್ವೀಕರಿಸಿದಂತಹ ಫಲ ಲಭಿಸುತ್ತದೆ. ಶಂಖದಲ್ಲಿ ಶುದ್ಧವಾದ ಗಂಗಾಜಲವನ್ನು ಮಂತ್ರಮುಖೇನ ತುಂಬಿಸಿ ದೇವರಿಗೆ ಆರತಿಯಂತೆ ಸುತ್ತುವುದಕ್ಕೆ ಶಂಖಭ್ರಮಣ ಎನ್ನುತ್ತಾರೆ. ಶಂಖದಲ್ಲಿ 2 ವಿಧಗಳಿವೆ, ಎಡಮುರಿ ಶಂಖ, ಬಲಮುರಿ ಶಂಖ ಎಂಬುದಾಗಿ. ದೇವರ ಅಭಿಷೇಕಕ್ಕೆ ಮತ್ತು ಊದಲು ಎಡಮುರಿ ಶಂಖವನ್ನು ಬಳಸುತ್ತಾರೆ. ಬಲಮುರಿ ಶಂಖದಲ್ಲಿ ದೈವಶಕ್ತಿ ಹೆಚ್ಚಾಗಿರುವುದರಿಂದ ದೇವರ ಪೀಠದಲ್ಲಿ ಇಟ್ಟು ಪೂಜಿಸುವುದು ವಿಶೇಷ. ಭಗವಾನ್ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಪಾಂಡು ಪುತ್ರರಾದ ಧರ್ಮರಾಯನ ಶಂಖ ಅನಂತ ವಿಜಯ, ಭೀಮಸೇನನ ಶಂಖ ಪೌಂಡ್ರಕ, ಅರ್ಜುನನ ಶಂಖ ದೇವದತ್ತ, ನಕುಲನ ಶಂಖ ಸುಘೋಷ, ಸಹದೇವನ ಶಂಖ ಮಣಿಪುಷ್ಪಕ. ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ದೇವರಿಗೆ ಆರತಿ ಬೆಳಗುವಾಗ ಶಂಖ ಊದುವ ಪದ್ಧತಿಯೂ ಇದೆ. ಒಡೆದು ಹೋಗಿರುವ ಶಂಖ ಅಭಿಷೇಕಕ್ಕೂ ಊದಲು ಉಪಯೋಗಿಸಬಾರದು. ಶಂಖ ಪೂಜೆಯಿಂದ ಮಾನವನ ಪಾಪಗಳು ಪರಿಹಾರವಾಗಲಿದೆ. ಪ್ರತಿನಿತ್ಯ ಶಂಖ ಊದುವುದರಿಂದ ಆಸ್ತಮದಂತಹ ರೋಗಗಳು ವಾಸಿಯಾಗುವುದರ ಜೊತೆ ವೃದ್ಧಾಪ್ಯ ದೂರವಾಗಲಿದೆ ಎನ್ನುತ್ತಾರೆ ಆಯುರ್ವೇದ ವೈದ್ಯರು. ಶಂಖನಾದದ ತರಂಗಗಳು ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತವೆ. ಶಂಖನಾದ ಎಲ್ಲಿಯವರೆಗೆ ಕೇಳಿಸುವುದೋ ಅಲ್ಲಿಯವರೆಗಿನ ಗಾಳಿಯಲ್ಲಿರುವ ರೋಗಾಣುಗಳು ನಾಶವಾಗಿ ಗಾಳಿ ಪರಿಶುದ್ಧವಾಗಲಿದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಶಂಖದಲ್ಲಿ ತುಂಬಿಸಿದ ನೀರು ಸೇವಿಸಿದರೆ ದೇಹ ಶುದ್ಧಿಯಾಗಲಿದೆ. ಪರಮ ಪವಿತ್ರವಾದ ಶಂಖವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪೂಜಿಸಿ ಭಗವಂತನ ಪೂರ್ಣಾನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬಹುದು. ಸರ್ವೇ ಜನ ಸುಖಿನೋ ಭವಂತು.